ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿ, ಈಗ ನೀವು ಯಾವ ಒಂದು ವ್ಯಕ್ತಿನ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ, ಮೈಂಡಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿಯ ಮೈಂಡಲ್ಲಿ ನಿಮ್ಮ ನೆನಪು ಇನ್ನೂ ಕಾಡ್ತಾ ಇದೆಯಾ, ನಿಮ್ಮ ನೆನಪನ್ನು ಅವ್ರು ಇನ್ನೂ ಇಟ್ಕೊಂಡಿದ್ದಾರಾ, ನಿಮ್ಮ ನೆನಪು ಇದೆಯಾ ಅವರಿಗೆ ಅನ್ನೋದನ್ನ ನೋಡೋಣ, ಚೆಕ್ ಮಾಡೋಣ. ಓಕೆ, ಸೊ ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೇನೆ ಯಾರಿಗೆ ಪರ್ಸನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ನಿಮಗೆ ಇಲ್ಲಿ ಚಾಯ್ಸ್ ಮಾಡ್ಕೊಳ್ಲಿಕ್ಕೆ 2 ಸ್ಟೋನ್ಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಫಸ್ಟ್ ಒನ್ ರೋಸ್ ಕ್ವಾರ್ಟ್ಸ್ ಆ್ಯಂಡ್ ಟೈಗರ್ ಐ. ನಿಮಗೆ ಯಾವ ಒಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತದೆ ಆ ಒಂದು ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ದೆನ್ ಆ ಒಂದು ವ್ಯಕ್ತಿಗೆ ನಿಮ್ಮ ನೆನಪು ಇದೆಯಾ, ನಿಮ್ಮ ನೆನಪು ಕಾಡ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಸೊ ಎಸ್, ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಚೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಚೂಸ್ ಮಾಡ್ಬೋದು. ಓಕೆ, ಈ ಒಂದು ಕ್ರಿಸ್ಟಲ್ನ ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಮೈಂಡಲ್ಲಿರುವಂಥ ವ್ಯಕ್ತಿ, ಅವರು ನಿಮ್ಮ ಬಗ್ಗೆ ಇನ್ನೂ ನೆನಪು ಇಟ್ಕೊಂಡಿದ್ದಾರಾ, ನೆನಪಿಸ್ಕೊಳ್ತಾ ಇದ್ದಾರಾ, ಚೆಕ್ ಮಾಡೋಣ. ಓಕೆ, 5 of cups and 4 of wands and 4 of cups. ಓಕೆ, Knight of cups ಬರ್ತಿದೆ and 8 of swords ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್, ಓಕೆ, 6 of cups. ಎಸ್, ಇಲ್ಲಿ ಸ್ವಲ್ಪ ಕಪ್ಸ್ ಕಾರ್ಡ್ಗಳು ತುಂಬ ಇರೋದ್ರಿಂದ ಈ ಒಂದು ರಿಲೇಶನ್ಶಿಪ್ಪಲ್ಲಿ, ಈ ಒಂದು ಯಾರು ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ತುಂಬಾ ಎಮೋಷ್ನಲಿ ನೀವು ಕನೆಕ್ಟ್ ಆಗಿದ್ದೀರಾ ಈ ಒಂದು ವ್ಯಕ್ತಿಗೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ ವ್ಯಕ್ತಿ ನಿಮ್ಮಿಂದ ಎಷ್ಟೇ ದೂರ ಇರ್ಬೋದು, ದೂರ ಆಗಬಹುದು ಅಥವಾ ದೂರನೇ ಇರಬಹುದು, ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲೇ ಇಲ್ಲದೆ ಇರಬಹುದು, ಬಟ್ ಆ ವ್ಯಕ್ತಿ ಎಮೋಷ್ನಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಅವರಿಗೆ ನಿಮ್ಮ ಒಂದು ಥಾಟ್ಸ್ ಅಥವಾ ನಿಮ್ಮ ಯೋಚನೆ ಅಥವಾ ನಿಮ್ಮಿಬ್ಬರ ಮಧ್ಯೆ ನಡೆದಂಥ ಕಾನ್ವರ್ಸೇಷನ್ ಆಗಿರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ನಡೆದಂಥ ಕೆಲವೊಂದು ಘಟನೆಗಳನ್ನು ನೆನಪು ಮಾಡಿಕೊಂಡಾಗ ಆ ವ್ಯಕ್ತಿಗೆ ನೀವು ನೆನಪಾಗ್ತೀರಾ. ಓಕೆ, ಸೊ ಆ ವ್ಯಕ್ತಿಗೆ ನಿಮ್ಮ ನೆನಪು ಇನ್ನೂ ಸಹ ಕಾಡ್ತಾ ಇದೆ. ಆ ವ್ಯಕ್ತಿ ಒಂದು ಆಫರಿಗೋಸ್ಕರ ಅಥವಾ ಒಂದು ಚಾನ್ಸ್ಗೋಸ್ಕರ ಇಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತಲೂ ಕಾಣಿಸ್ತಾ ಇದೆ. ಯಾಕೆ, ನಿಮ್ಮ ಜೊತೆಗೆ ಈ ಒಂದು ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡಲಿಕ್ಕೋಸ್ಕರ. ಬಟ್ ಅವರಿಗೆ ನಿಮ್ಮಿಂದ ಯಾವಾಗ ಅವರು ದೂರ ಆಗಿದ್ದಾರೆ, ಈಗ ಸಪ್ರೇಷನಲ್ಲಿ ನೀವಿಬ್ರು ಇರ್ಬೋದು, ನೋ ಕಾಂಟ್ಯಾಕ್ಟ್ಸಲ್ಲಿ ಇರ್ಬೋದು, ಅಥವಾ ಏನು ಬ್ರೇಕಪ್ ಸಿಚುವೇಶನಲ್ಲಿ ಇರ್ಬೋದು, ಎನಿ ಸಿಚುವೇಶನಲ್ಲಿ ನೀವು ಇರ್ಬೋದು, ಅದು ಯಾವುದೋ ಒಂದು ನೆಗೆಟಿವ್ ಟೈಮ್ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಗಲಾಟೆ, ಜಗಳ ಅಥವಾ ಏನೋ ಒಂದು ನೆಗೆಟಿವ್ ಟೈಮಲ್ಲಿ ನಿಮ್ಮಿಬ್ರ ಮಧ್ಯೆ ಸಪ್ರೇಷನ್ ಅನ್ನೋದು ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಅವರು ತುಂಬಾನೇ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರುವಂತ ವ್ಯಕ್ತಿ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬಾ ಸ್ಪಿರಿಚುವಲ್ ಇದ್ದಾರೆ. ಸ್ಪಿರಿಚುವಲ್ ಅಲ್ಲಿ ಅವರು ಮೆಡಿಟೇಷನ್ ಮಾಡುವಂಥದ್ದು ಇರ್ಬೋದು, ಅಥವಾ ಗೈಡೆನ್ಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಸ್ಪಿರಿಚುವಲ್ ಅಲ್ಲಿ ಅವರು ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಈ ಒಂದು ಎಕ್ಸ್ಪರ್ಟ್ ಅಲ್ಲಿ ಇದ್ದೀರಾ, ಒಂದು ಸ್ಪಿರಿಚುವಲ್ ವೇಲಿ ಇದ್ದೀರಾ. ಓಕೆ, ಸೊ ಎಲ್ಲೋ ಒಂದ್ ಕಡೆ ಅವರಿಗೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ನಿಮ್ಮ ಬಗ್ಗೆ ಎಲ್ಲೋ ಒಂದ್ ಕಡೆ ಅವರಿಗೆ ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಅನ್ನುವಂಥದ್ದು, ಬ್ಯಾಡ್ ಟೈಮಿಂಗ್ಸ್ ಅಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಆಗಿರೋ ಕಾರಣ ಇಲ್ಲಿ ಅವರಿಗೆ ಅನ್ನಿಸ್ತಾ ಇದೆ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಈ ತರ ದೂರ ಆಗಿದೆ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ದೂರ ಆಗಿದೀವಿ ಅಥವಾ ಸಪ್ರೇಷನ್ ಆಗಿದೆ. ಸೊ ಅವ್ರಿಗೆ ಏನ್ ಅನ್ನಿಸ್ತಿದೆ ಅಂತ ಹೇಳಿದ್ರೆ, ಆ ಬ್ಯಾಡ್ ಟೈಮಿಂಗ್ಸ್ ಯಾಕೆ ಬಂದಿದೆ, ಆ ಬ್ಯಾಡ್ ಟೈಮಿಂಗ್ಸ್ ಬಗ್ಗೆ ಅವ್ರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಓಕೆನಾ, ಸೊ ಆ ಒಂದು ಟೈಮಿಂಗ್ಸ್ ನ ಚೇಂಜ್ ಮಾಡಿದ್ರೆ, ಬಟ್ ಇಲ್ಲಿ ಅವರು ಯೋಚನೆ ಮಾಡ್ತಿರೋದು ಯಾವ ತರ ಅಂತ ಹೇಳಿದ್ರೆ, ಒಂದ್ ಚಾನ್ಸ್ ನಿಮ್ಮಿಂದ ಅವರಿಗೆ ಸಿಗ್ಬಹುದು ಅಥವಾ ಒಂದ್ ಚಾನ್ಸ್ ಸಿಕ್ಕಿದ್ರೆ ಈ ಒಂದು ಪ್ರೀತಿನ ಮತ್ತೆ ನಾನು ಮರಳಿ ಪಡಿಬಹುದಾ, ಮರಳಿ ಪಡಿಲಿಕ್ಕೆ ಆಗತ್ತಾ, ಆ ತರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನಿಮ್ ಜೊತೆ ಅವರು ಮಾತಾಡ್ಲಿಕ್ಕೆ ಇರ್ಬೋದು ಅಥವಾ ನಿಮ್ ಸೈಡಿಗೆ ಒಂದೊಂದು ರೀಯೂನಿಯನ್ ರೀಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು, ರೆಡಿ ಆಗಿದ್ದಾರೆ ಅವ್ರು ನಿಮ್ ಜೊತೆಗೆ. ಓಕೆ, ಸೊ ಎಮೋಷನಲಿ ನಿಮ್ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನ ಅವರು ತುಂಬಾನೇ ನೆನ್ಪು ಮಾಡ್ಕೊಳ್ತಿದ್ದಾರೆ. ಏನ್ ಹೇಳ್ಬೋದು, ಹಗಲು ರಾತ್ರಿ ಅಂದೇನೆ ಅವ್ರು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದಾರೆ, ಅವ್ರು ತುಂಬಾ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಿದ್ದಾರೆ, ಮಿಸ್ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ನೋಡಿದಾಗ ನೀವು ಬೇರೆ ಕಂಟ್ರಿ, ನಿಮ್ಮ ಪರ್ಸನ್ ಬೇರೆ ಕಂಟ್ರಿಲಿ ಇದ್ದಿರೋ ಅಂತದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ನೀವು ಈ ಒಂದು ಸ್ಟೋನ್ ಚೂಸ್ ಮಾಡಿದವರು, ಈ ಒಂದು ರೀಡಿಂಗ್ ನ ಯಾರು ನೋಡ್ತಿದ್ದೀರಾ, ಫೈಲ್ ನಂಬರ್ 1, ನೀವು ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ಲಿಕ್ಕೆ ನೀವು ಕಾರಣ ಅಲ್ಲ, ಅಂದ್ರೆ ನೀವೇ ಕಾರಣ ಮಾಡ್ಕೊಂಡಿದ್ದಲ್ಲ. ಇಲ್ಲಿ ಬೇರೆ ಯಾವುದೋ ವ್ಯಕ್ತಿ ಬೇರೆಯವರ ವಿಚಾರಕ್ಕೋಸ್ಕರ ನೀವಿಲ್ಲಿ ಜಗಳ ಮಾಡ್ಕೊಂಡಿದ್ದೀರಾ, ಬೇರೆಯವರಿಗೋಸ್ಕರ ನೀವಿಬ್ರು ಸಪ್ರೇಷನ್ ಅಲ್ಲಿ ಆಗಿದ್ದೀರಾ, ಸಪ್ರೇಷನ್ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ.
ಓಕೆ. ಸೊ ಆ ಒಂದು ಸಿಚುಯೇಷನ್ ಅಲ್ಲಿ ಅಂದ್ರೆ ಆ ಬ್ಯಾಡ್ ಸಿಚುಯೇಷನ್ ಏನ್ ನಿಮ್ ಲೈಫಲ್ಲಿ ಬಂದಿತ್ತು ಆ ಸಿಚುಯೇಷನ್ ರಿಮೂವ್ ಆಗುವಂತ ಚಾನ್ಸಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಸೊ ಆ ಬ್ಯಾಡ್ ಸಿಚುಯೇಷನ್ ಇಂದನೇ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಆಗಿರುವಂಥದ್ದು. ಆ ಬ್ಯಾಡ್ ಸಿಚುಯೇಷನ್ ರಿಮೂವ್ ಆಗಿ ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿ ಮೂಮೆಂಟ್, ಒಂದು ಸೆಲೆಬ್ರೇಷನ್ ಅಂಡ್ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಬರುವಂತ ಇಲ್ಲಿ ಪಾಸಿಟಿವ್ ಚೇಂಜಸ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಸೊ ಇದಕ್ಕೆ ಏಂಜಲ್ ಇಂದ ಏನ್ ಗೈಡೆನ್ಸ್ ಬರುತ್ತೆ ನೋಡೋಣ. ಟೋಟಲ್ ರೀಡಿಂಗ್ ನೋಡಿದಾಗ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ತುಂಬಾ ನೆನ್ಪು ಮಾಡ್ಕೊಳ್ತಿದ್ದಾರೆ, ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ. ತುಂಬಾನೇ ಎಮೋಷನಲ್. ನಿಮ್ಮ ಫೋಟೋ ನೋಡ್ತಿರುವಂಥದ್ದು, ನಿಮ್ಮ ಫೋಟೋ ನೋಡಿ ಅವರು ಕಣ್ಣೀರ್ ಹಾಕ್ತಿರುವಂಥದ್ದು. ಓಕೆ. ನಿಮ್ಮನ್ನ ನೆನ್ಪು ಮಾಡ್ಕೊಂಡು ಅವರು ಬೇಜಾರು ಮಾಡ್ಕೊಳ್ತಿರುವಂಥದ್ದು. ದೇರ್ ಈಸ್ ಸಮಥಿಂಗ್ ಬೆಟರ್, ಅನ್ಲೈಕ್ಲಿ. ಓಕೆ, 2 ಕಾರ್ಡ್ಸ್ ಬಂದಿದೆ. ಹೆಲ್ಪ್ಫುಲ್ ಪೀಪಲ್ ಅಂಡ್ ಲುಕ್ ಫಾರ್ ಎ ಸೈನ್, ಆಸ್ಕ್ ಯುವರ್ ಏಂಜಲ್ ಬರ್ತಾ ಇದೆ. ಓಕೆ. ಬಾಟಮ್ ಆಫ್ ದ ಕಾರ್ಡ್, ಎ ಇಯರ್ ಫ್ರಮ್ ನೌ. ಓಕೆ. 1 ವರ್ಷದಿಂದ ನೀವಿಬ್ರು ಇಲ್ಲಿ ಸಪ್ರೇಷನ್ ಅಲ್ಲಿ ಇರ್ಬೋದು, ಅಥವಾ 1 ವರ್ಷದಿಂದ ನೀವಿಬ್ರ ಮಧ್ಯೆ ಗಲಾಟೆಗಳಾಗ್ತಾ ಇರಬಹುದು. ಓಕೆ. ಸೊ ಏಂಜಲ್ ಇಂದ ನಿಮಗೆ ಬರ್ತಿರುವಂತ ಮೆಸೇಜಸ್, ಸ್ಟ್ರಾಂಗ್ ಆಗಿರಿ. ಓಕೆನಾ. ಬಿ ಸ್ಟ್ರಾಂಗ್ ಅಂಡ್ ಲುಕ್ ಫಾರ್ ಎ ಸೈನ್. ಏಂಜಲ್ ಇಂದ ನಿಮಗೆ ಸಿಗ್ತಿರೋಂಥ ಸೈನ್ ನೀವು ಅಬ್ಸರ್ವ್ ಮಾಡಬೇಕಾಗಿದೆ. ಹೆಲ್ಪ್ಫುಲ್ ಪೀಪಲ್ ಇಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮತ್ತೆ ಎಲ್ಲಾದ್ರೂ ಒಂದ್ ಕಡೆ ರೀಕನೆಕ್ಟ್ ಆಗುವಂಥದ್ದು ಅಥವಾ ಚೇಂಜಸ್ನ ನೀವು ನೋಡ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ನಿಮ್ಮ ಏಂಜಲ್ ಏನಿದ್ದಾರೆ ಇಲ್ಲಿ, ಕೆಲವೊಬ್ರು ಏನಂತ ಹೇಳಿದ್ರೆ ನೀವು ನಂಬಿರುವಂತ ಗಾಡ್ ಇರ್ಬೋದು, ನೀವು ಬಿಲೀವ್ ಮಾಡುವಂತ ಎನರ್ಜೀಸ್ ಆಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು. ಓಕೆನಾ. ಸೊ ಆ ಒಂದು ನೀವು ಬಿಲೀವ್ ಮಾಡುವಂತ ಏನ್ ಎನರ್ಜಿ ಇದೆ ಅದ್ರ ಹತ್ರ ನಿಮ್ಮ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೊಳ್ಳಿ. ಬೇರೆ ಯಾರ ಹತ್ರನೂ ಹೋಗಿ ಈ ತರ ಆಗಿದೆ ಅಂತ ಹೇಳೋ ಬದಲಿಗೆ ನೀವು ಬಿಲೀವ್ ಮಾಡುವಂತ ಎನರ್ಜೀಸ್ ಏನಿದೆ ಅದ್ರ ಹತ್ರ ಹೋಗಿ ನಿಮ್ಮ ಪ್ರಾಬ್ಲಮ್ಸ್ ನ ನೀವು ಶೇರ್ ಮಾಡ್ಕೊಳ್ಳಿ. ಅದಕ್ಕೆ ನಿಮಗೆ ಸರಿಯಾದ ರೀತಿಯ ಒಂದು ಆನ್ಸರ್ ನಿಮಗೆ ಸಿಗತ್ತೆ, ಅಥವಾ ನಿಮಗೆ ಏಂಜಲ್ ಇಂದನೇ ಲುಕ್ ಫಾರ್ ಅ ಸೈನ್ ಬರ್ತಿರೋದ್ರಿಂದ ಏಂಜಲ್ ಇಂದ ನಿಮಗೆ ಗೈಡೆನ್ಸ್ ಸಿಗ್ಬೋದು ಅಂತಾನು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ. ಟೋಟಲಿ ಈ ಒಂದು ಕ್ರಿಸ್ಟಲ್ ನ ಯಾರು ಚೂಸ್ ಮಾಡಿದೀರಾ, ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ನೆನ್ಪು ಮಾಡ್ಕೊಳ್ತಿದ್ದಾರೆ, ತುಂಬಾ ನೆನಪಿಸ್ಕೊಳ್ತಾ ಇದ್ದಾರೆ. ಓಕೆ. ಥ್ಯಾಂಕ್ ಯು. ಅಂಡ್ ಈ ಒಂದು ಕ್ರಿಸ್ಟಲ್ ನ ಯಾರು ಚೂಸ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ಚೆಕ್ ಮಾಡೋಣ. ವೇಟ್. ಎಸ್. ಮೈ ಗಾಡ್. ಎಸ್, ನೀವು ಯಾರ ಒಂದು ವ್ಯಕ್ತಿಯ ಬಗ್ಗೆ ನೀವು ಇಲ್ಲಿ ತಿಳ್ಕೊಳ್ತಾ ಇದ್ದೀರಾ, ಆ ವ್ಯಕ್ತಿ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಓಕೆ ಯೋಚನೆ ಮಾಡ್ತಾ ಇದ್ದಾರಾ, ನೆನಪಿಸ್ಕೊಳ್ತಾ ಇದ್ದಾರಾ. ಒಂದು ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ. ಕಮಿಟ್ಮೆಂಟಿಗೋಸ್ಕರ ನೀವಿಬ್ರು ಇಲ್ಲಿ ಸಪ್ರೇಷನ್ ಆಗಿದ್ದೀರಾ. ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ನಿಮ್ಮ ಪರ್ಸನ್ ಇಂದ ನಿಮಗೆ. ಓಕೆ. ದ ಮೂನ್ ಕಾರ್ಡ್. ಓಕೆ. ಎಸ್, ಆಲ್ರೆಡಿ ನೀವಿಬ್ರು ಸಪ್ರೇಷನ್ ಅಲ್ಲಿ ಆಗ್ಬಿಟ್ಟಿದ್ದೀರಾ. ಓಕೆ. ಎಸ್, ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ನೆನಪಿಸ್ಕೊಳ್ತಾರ ಅಂತ ನೋಡಿದಾಗ ಅವರು ಇಲ್ಲಿ ನಿಮ್ಮನ್ನ ನೆನ್ಪು ಮಾಡ್ಕೊಳ್ಳುವಂತ ಸಿಚುಯೇಷನ್ ಅಲ್ಲಿ ಇಲ್ಲ. ಈಗಿನ ಕರೆಂಟ್ ಸಿಚುಯೇಷನ್ ಅವರು ನಿಮ್ಮ ಬಗ್ಗೆ ನೆನ್ಪು ಮಾಡ್ಕೊಳ್ಳುವಂತ ಸಿಚುಯೇಷನ್ ಅವ್ರಿಗೆ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಅವ್ರು ಇಲ್ಲಿ ಆಲ್ರೆಡಿ ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ. ನಿಮ್ಮ ನೆನಪು ಬಂದರೂ ಕೂಡ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ. ಓಕೆ. ನಿಮ್ಮನ್ನ ತುಂಬಾನೇ ಅವಾಯ್ಡ್ ಮಾಡ್ತಿದ್ದಾರೆ. ಇಲ್ಲಿ ನೀವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ್ಲೂ ಕೂಡ ಅವ್ರು ನಿಮ್ಮನ್ನ ತುಂಬಾನೇ ಅವಾಯ್ಡ್ ಮಾಡ್ತಿದ್ರು ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೀವೆಷ್ಟೇ ಅವ್ರ ಹತ್ರ ನೀವು ಹೋದ್ರು ಕೂಡ, ಅಥವಾ ಅವ್ರು ನಿಮ್ಮ ಹತ್ರ ಬಂದ್ರು ಕೂಡ, ಇಲ್ಲಿ ಇಬ್ರು ಕೂಡ ಇಲ್ಲೂ ಅವಾಯ್ಡ್ ಮಾಡ್ತಿರುವಂತ ಸಿಚುಯೇಷನ್ ಇಲ್ಲಿ ಕಾಣಿಸ್ತಿದೆ. ನೀವು ಅವ್ರನ್ನ ಅವಾಯ್ಡ್ ಮಾಡ್ತಿದ್ರಿ, ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ರು. ಓಕೆ. ಸೊ ಒಬ್ರನ್ನೊಬ್ರು ಇಲ್ಲಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇನೆ ನೀವಿಬ್ರು ಇಲ್ಲಿ ಸಪ್ರೇಷನ್ ಆಗಿದ್ದೀರಾ. ಈ ಒಂದು ರೀಡಿಂಗ್ ನ, ಈ ಒಂದು ಕ್ರಿಸ್ಟಲ್ ಯಾರು ಚೂಸ್ ಮಾಡಿದ್ದೀರಾ, ಮ್ಯಾರಿಡ್ ಪೀಪಲ್ ಹೆಚ್ಚಾಗಿ ಈ ಒಂದು ರೀಡಿಂಗ್ ನ ನೀವು ಈ ಒಂದು ಕ್ರಿಸ್ಟಲ್ ನ ಚೂಸ್ ಮಾಡಿದ್ದೀರಾ, ಈ ಒಂದು ರೀಡಿಂಗ್ ನ ನೋಡ್ತಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಯಾರು ಮ್ಯಾರಿಡ್ ಪೀಪಲ್ ಇದ್ದೀರಾ, ಅವರು ಆಲ್ರೆಡಿ ಸಪ್ರೇಷನ್ ಆಗಿದ್ದೀರಾ, ಅವರು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರ ಅಂತ ಹೇಳಿದ್ರೆ ನೋ, ಇಲ್ಲಿ ಅವರು ಅವ್ರ ಲೈಫ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅವ್ರ ಕೆರಿಯರ್ ಬಗ್ಗೆ ಅವ್ರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ, ಅವ್ರ ಲೈಫ್ ಮುಂದೆ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಅವ್ರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ.
ಓಕೆನಾ. ಸೊ ಇಲ್ಲೆಲ್ಲೋ ಒಂದ್ ಕಡೆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ನ ನೀವು ಇಲ್ಲಿ ಲೀಡ್ ಮಾಡ್ತಾ ಇದ್ರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೀವು ಟಾಕ್ಸಿಕ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಟಾಕ್ಸಿಕ್ ಆಗಿರ್ಬೋದು. ಇಲ್ಲಿ ಸಮಥಿಂಗ್ ಇಲ್ಲಿ ನೋಡಿದಾಗ ಈ ಒಂದು ಎನರ್ಜಿಲಿ ನೋಡಿದಾಗ ಟಾಕ್ಸಿಕ್ ರಿಲೇಶನ್ಶಿಪ್ನ ನೀವು ಲೀಡ್ ಮಾಡ್ತಾ ಇದ್ರಿ. ಓಕೆನಾ. ಸೊ ಇಲ್ಲಿ ನಿಮ್ಮ ಪರ್ಸನ್ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ನ ದೂರ ಆದ್ಮೇಲೆ ಅವರು ನಿಮ್ಮಿಂದ ಸಪ್ರೇಷನ್ ಆದ್ಮೇಲೆ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅವ್ರ ಲೈಫ್ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ರೆ, ಅವ್ರ ಲೈಫಲ್ಲಿ ಒಳ್ಳೆ ಲೈಫ್ ಅಂದ್ರೆ ಒಳ್ಳೆ ಟೈಮಿಂಗ್ ಬರುತ್ತಾ, ಒಳ್ಳೆ ಲೈಫ್ನ ನಾನು ಲೀಡ್ ಮಾಡ್ತೀನ, ಆ ಥರ ಅವ್ರಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಕೆರಿಯರ್ ಬಗ್ಗೆ ಫೋಕಸ್ಡ್ ಆಗಿದ್ದಾರೆ ಆ್ಯಂಡ್ ಅವ್ರ ಜಾಬ್ ಬಗ್ಗೆ ಫೋಕಸ್ಡ್ ಆಗಿದ್ದಾರೆ. ಓಕೆ. ಸೊ ಅವರಿಲ್ಲಿ ಕಂಪ್ಲೀಟ್ ಓಲ್ಡ್ ಏನಿತ್ತು, ಓಲ್ಡ್ ವರ್ಷನ್ ಏನಿತ್ತು ಅವ್ರ ಲೈಫಲ್ಲಿ ನೆಗೆಟಿವ್ ಏನಿತ್ತು ಅಥವಾ ಓಲ್ಡ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ರು ಅದೆಲ್ಲದನ್ನು ಕಂಪ್ಲೀಟ್ ಅವ್ರು ಚೇಂಜ್ ಮಾಡ್ತಿದ್ದಾರೆ, ಬ್ರೇಕ್ ಮಾಡ್ತಿದ್ದಾರೆ. ಆ ಒಂದು ಎನರ್ಜೀಸ್ ಆಗಿರ್ಬೋದು, ಆ ಒಂದು ಓಲ್ಡ್ ಪ್ಯಾಟ್ರನ್ ಏನಿತ್ತು ಅಥವಾ ಓಲ್ಡ್ ರಿಲೇಶನ್ಶಿಪ್ ಏನಿತ್ತು, ಓಲ್ಡ್ ವ್ಯಕ್ತಿಗಳು ಏನಿತ್ತು ಅದೆಲ್ಲದನ್ನು ಅವರು ಬ್ರೇಕ್ ಮಾಡಿಬಿಟ್ಟು ಅವ್ರ ಲೈಫಲ್ಲಿ ಮುಂದೆ ಹೋಗ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಹ್ಯಾಪಿ ಬಿಗ್ ಚೇಂಜಸ್ ಬರ್ತಾ ಇದೆ. ಅಂಡ್ ಡೋಂಟ್ ಸ್ಟಾಪ್. ಎಸ್, ಇಲ್ಲಿ ನೀವೇನ್ ಮಾಡ್ತಿದ್ದೀರಾ, ಅವರು ಮೂವ್ ಆನ್ ಆಗಿದ್ದಾರೆ ಬಟ್ ನೀವಿನ್ನು ಅವ್ರ ನೆನಪಲ್ಲಿ ಇದ್ದೀರಾ. ಓಕೆ. ಸೊ ನೋಡಿ ಇಲ್ಲಿ ದಿ ಸಿಚುವೇಶನ್ ವಿಲ್ ಇಂಪ್ರೂವ್. ನೀವು ಅವ್ರ ನೆನಪಲ್ಲೇ ಕೊರಗ್ತಾ ಇದ್ದೀರಾ, ಅವ್ರ ನೆನಪಲ್ಲಿ ನೀವು ಯೋಚನೆ ಮಾಡ್ಕೊಂತ ಅವ್ರ ಲೈಫಲ್ಲಿ ಅಂದ್ರೆ ನಿಮ್ಮ ಲೈಫಲ್ಲಿ ಅವ್ರು ರಿಟರ್ನ್ ಬಂದ್ಬಿಡ್ತಾರೆ ಅಥವಾ ಅವ್ರ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಲೈಫನ್ನ ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ನೀವು ಮುಂದೆ ಹೋಗ್ತಾ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟಿದ್ದೀರಾ. ಓಕೆನಾ. ಸೊ ನಿಮ್ಮ ಲೈಫಲ್ಲಿ ಬರುವಂಥ ಪಾಸಿಟಿವ್ ಥಿಂಗ್ಸ್ನ ನೀವು ಸ್ಟಾಪ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಲೈಫಲ್ಲಿ ಹ್ಯಾಪಿ ಬಿಗ್ ಚೇಂಜಸ್ ಅನ್ನೋದು ಬರ್ತಿದೆ, ಬಟ್ ಆ ಒಂದು ಹ್ಯಾಪಿ ಬಿಗ್ ಚೇಂಜಸ್ ಬರಬೇಕು ಅಂತ ಹೇಳಿದ್ರೆ ನೀವು ರೆಡಿಯಾಗಿರ್ಬೇಕು. ನೀವು ಅವ್ರು ಹೇಗೆ ನಿಮ್ಮನ್ನ ಮರ್ತ್ಬಿಟ್ಟು ಅವ್ರ ಲೈಫಲ್ಲಿ ಅವ್ರು ಮೂವ್ ಆನ್ ಆಗಿದ್ದಾರೆ, ನೀವು ಹಾಗೇನೆ ಅವ್ರನ್ನ ಮರ್ತ್ಬಿಟ್ಟು ನೀವು ನಿಮ್ಮ ಲೈಫಲ್ಲಿ ಮೂವ್ ಆನ್ ಆಗಬೇಕಾಗಿದೆ. ನೀವೇನ್ ಮಾಡ್ತಿದ್ದೀರಾ, ಮೂವ್ ಆನ್ ಆಗ್ಲಿಕ್ಕೆ ರೆಡಿ ಇಲ್ಲ. ಎಮೋಷನಲಿ ಅವ್ರ ಜೊತೆ ಕನೆಕ್ಟ್ ಆಗ್ಬಿಟ್ಟು ನೀವೇನ್ ಮಾಡ್ತಿದ್ದೀರಾ, ಅಲ್ಲೇ ಸ್ಟಕ್ ಆಗ್ತಾ ಇದ್ದೀರಾ. ಓಕೆನಾ. ಸೊ ನಿಮ್ಮ ಲೈಫಲ್ಲಿ ನೀವೇನಂತಿದ್ದೀರಾ, ಹ್ಯಾಪಿ ಚೇಂಜಸ್ ಬರಬೇಕು ಅಥವಾ ನಿಮ್ಮ ಲೈಫಲ್ಲಿ ಚೇಂಜಸ್ ನೋಡಬೇಕು, ಪಾಸಿಟಿವ್ ಚೇಂಜಸ್ನ ನೋಡಬೇಕು ಅಥವಾ ಈ ಸಿಚುವೇಶನಿಂದ ನಾನು ಹೊರಗೆ ಬರಬೇಕು ಅಂತ ನೀವು ಇಲ್ಲಿ ಯೋಚನೆ ಮಾಡ್ತಿದ್ದೀರಾ. ಬಟ್ ಆ ಓಲ್ಡ್ ಪ್ಯಾಟ್ರನ್ ಇಂದ ನೀವು ಬ್ರೇಕ್ ಮಾಡ್ತಿಲ್ಲ. ಅವ್ರು ನೋಡಿ ಇಲ್ಲಿ ನಿಮ್ಮ ಪರ್ಸನ್ ನೀವು ಯಾರ ಮೈಂಡಲ್ಲಿ ಇಟ್ಕೊಂಡಿದ್ದೀರಲ್ವಾ ಆ ವ್ಯಕ್ತಿ ಮೂವ್ ಆನ್ ಆಗಿದ್ದಾರೆ. ನೀವು ಮೂವ್ ಆನ್ ಆಗಕ್ಕೆ ರೆಡಿ ಆಗಬೇಕಾಗಿದೆ, ನೀವು ಆಕ್ಷನ್ ತಗೊಬೇಕಾಗಿದೆ ನಿಮ್ಮ ಲೈಫಲ್ಲಿ. ಓಕೆ. ಸೊ ಬರುವಂಥ ಚೇಂಜಸ್ನ ನೀವು ಸ್ಟಾಪ್ ಮಾಡ್ತಿದ್ರ, ಹೇಗೆ ನಿಮ್ಮ ಆ ಒಂದು ಓಲ್ಡ್ ಥಿಂಗ್ಸ್ ಏನಿದೆ ಅದನ್ನ ಸ್ಟಕ್ ಮಾಡ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂತ ಓಲ್ಡ್ ವರ್ಷನ್ ಬಗ್ಗೆನೇ ಯೋಚನೆ ಮಾಡ್ಕೊಳ್ತಾ ಆ ವ್ಯಕ್ತಿ ಬಗ್ಗೆನೇ ನೀವು ನೆನ್ಪು ಮಾಡ್ಕೊಳ್ತಾ ನಿಮ್ಮ ಲೈಫಲ್ಲಿ ಬರುವಂಥದ್ದು ಎಲ್ಲಾ ಬಿಗ್ ಚೇಂಜಸ್ನ ನೀವು ಸ್ಟಾಪ್ ಮಾಡ್ತಾ ಇದ್ದೀರಾ. ಓಕೆ. ಸೊ ನೀವು ಚೇಂಜ್ ಆಗಿ ಫಸ್ಟು, ಅವಾಗ ಸಿಚುವೇಶನ್ ಚೇಂಜ್ ಆಗುತ್ತೆ. ನೀವೇ ಚೇಂಜ್ ಆಗಲಿಲ್ಲ, ನೀವು ಓಲ್ಡ್ ವರ್ಷನಲ್ಲೇ ಇರ್ತೀರಿ, ಆ ವ್ಯಕ್ತಿನೇ ನೆನ್ಪು ಮಾಡ್ಕೊಂಡು ಇರ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಸಿಚುವೇಶನ್ ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟ್ ಆಗಲ್ಲ. ನಿಮ್ಮ ಲೈಫಲ್ಲಿ ಬಿಗ್ ಚೇಂಜಸ್ ಕೂಡ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಆ ಓಲ್ಡ್ ವರ್ಷನ್ನ ನೀವು ಬಿಡಬೇಕಾಗಿದೆ, ಆ ನೆನಪುಗಳಿಂದ ನೀವು ಹೊರಗೆ ಬರಬೇಕಾಗಿದೆ. ಓಕೆ. ಬಿ ಸ್ಟ್ರಾಂಗ್. ನೋಡಿ, ವೀಲ್ ಆಫ್ ಫಾರ್ಚೂನ್ ಬರ್ತಿರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ನೋಡ್ಬೇಕಂತ ಇದ್ರೆ ಡೆಫಿನೆಟ್ಲಿ ನೀವು ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಗೊಳ್ಬೇಕಾಗಿದೆ, ಸ್ಟ್ರಾಂಗ್ ಆಗಿ ನೀವು ಮೂವ್ ಆಗಬೇಕಾಗಿದೆ ನಿಮ್ಮ ಲೈಫಲ್ಲಿ ಆಕ್ಷನ್ ತಗೊಳ್ತಾ. ಓಕೆ. ಸೊ ಬಿ ಪಾಸಿಟಿವ್. ಸ್ಟ್ರಾಂಗ್ ಆಗಿ ಈ ಒಂದು ಕ್ರಿಸ್ಟಲ್ನ ಯಾರು ಚೂಸ್ ಮಾಡಿದ್ದೀರಾ ನೀವು ಸ್ಟ್ರಾಂಗ್ ಆಗಿ ನಿಮ್ಮ ಲೈಫಲ್ಲಿ ಏನು ಬೇಕು ಪಾಸಿಟಿವ್ ಸೈಡಲ್ಲಿ, ಓಕೆನಾ, ಪಾಸಿಟಿವ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕು, ಆ ಒಂದು ಲೈಫ್ನ ನೀವು ಲೀಡ್ ಮಾಡಬೇಕು ಅಂತ ಇದ್ರೆ ನೀವು ಈ ಒಂದು ನೆನಪುಗಳಿಂದ, ಓಲ್ಡ್ ನೆನಪುಗಳಿಂದ, ಹಳೆ ವರ್ಷನಿಂದ ನೀವು ನ್ಯೂ ವರ್ಷನಿಗೆ ಬದಲಾಗಬೇಕು. ಓಕೆ. ಬಿ ಸ್ಟ್ರಾಂಗ್ ಆಗಿ ನೀವು ನಿಮ್ಮ ಡಿಸಿಷನ್ನ ನೀವು ತಗೊಳ್ಲಿಕ್ಕೆ ರೆಡಿಯಾಗಿ ಅಂತ ಇಲ್ಲಿ ಮೆಸೇಜಸ್ ಬರ್ತಾ ಇದೆ, ಗೈಡೆನ್ಸ್ ಬರ್ತಾ ಇದೆ ಏಂಜಲ್ ಸೈಡಿಂದ. ಓಕೆ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.